ಹಾಯ್ ಹಲೋ ವೀಕ್ಷಕರೇ, ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆನಂದ್ ಸಾಲುಂಡಿ. ಇವತ್ತು ನಾವು ಮಾತನಾಡಿಕೊಟ್ಟಿರೋದು ಟಾಕ್ಸಿಕ್ ಬಗ್ಗೆನೇ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದಾಗಿದ್ದ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಒಂದು ಹಾಲಿವುಡ್ ಲೆವೆಲ್ ಸಿನಿಮಾ ಅಂತ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಇದರ ನಡುವೆ ಒಂದು ಅಪಸ್ವರ ಅಂತಂದರೆ, ರಿಷಿಕಾ ಸಿಂಗ್ ಅವರು ಟ್ರೈಲರ್ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿರೋದು ಈಗ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಎಲ್ಲ ಒಂದು ಕಡೆ ರಿಷಿಕಾ ಸಿಂಗ್ ಅವರು ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಹೊಡೆಯೋ ಪ್ರಯತ್ನ ಮಾಡಿದ್ರ ಅಂತ ಚರ್ಚೆ ಆಗ್ತದೆ. ಯಾಕಂದರೆ ರಿಷಿಕಾ ಸಿಂಗ್ ಸಾಮಾನ್ಯ ಸಿನಿಮಾ ಪ್ರೇಕ್ಷಕ ಅಲ್ಲ. ಅಂದರೆ ಅವರೊಬ್ಬರು ಸಿನಿಮಾ ಹಿನ್ನೆಲೆಯಿಂದ ಬಂದವರು, ತಾನೇ ಒಬ್ಬ ಸ್ವತಃ ನಟಿಯಾಗಿದ್ದವರು. ಅವರ ಅಣ್ಣ ಕೂಡ ನಟರು, ಅವರ ಅಪ್ಪ ದೊಡ್ಡ ಡೈರೆಕ್ಟ್ರು, ಅವರ ತಾತ ದೊಡ್ಡ ಡೈರೆಕ್ಟ್ರು. ಅವ್ರದ್ದೇ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಮಹಾತ್ಮ ಪಿಕ್ಚರ್ಸ್ ಅಂತ. 70-80 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದೆ. ಅವ್ರದ್ದೇ ಅವ್ರು ಹೇಳ್ತಾ ಇರೋದು, ಟಾಕ್ಸಿಕ್ನಲ್ಲಿ ಮೇಲ್ ಡಾಮಿನೇಷನ್ ಇದೆ, ಹೆಣ್ಮಕ್ಳಿಗೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ. 1951ರಲ್ಲಿ ಜಗನ್ಮೋಹಿನಿ ಅಂತ ಒಂದು ಸಿನಿಮಾ, ಅದರಲ್ಲಿ ಆ ಕಾಲಕ್ಕೇ ಬಿಕ್ನಿಯನ್ನು ಹಾಕ್ಸಿರ್ತಾರೆ, ಅಂದರೆ ಹೀರೋಯಿನ್ಗೆ. ಆ ಸಿನಿಮಾನ ನೋಡೋಕ್ಕೆ ಜನ ಮನೇಲಿ ದುಡ್ಡಿಲ್ಲ ಅಂತ ಅಕ್ಕಿ, ರಾಗಿ, ಭತ್ತ, ಕಾಳುಗಳನ್ನ ಮಾರಿ ಆ ಸಿನಿಮಾ ನೋಡ್ತಾರೆ. ದೊಡ್ಡ ಸೆನ್ಸೇಷನಲ್ ಹಿಟ್ ಆದಂಥ ಸಿನಿಮಾ. ಅಂದರೆ 75 ವರ್ಷಗಳ ಹಿಂದೆಯೇ ಒಬ್ಬ ನಿರ್ದೇಶಕ ತನ್ನ ಸಿನಿಮಾದ ನಟಿ ಬಿಕ್ನಿ ಹಾಕಬೇಕು ಅಂತ ಪರಿಕಲ್ಪನೆ ಮಾಡ್ಕೊಳ್ತಾರೆ. ಅಂದರೆ ನಿರ್ದೇಶಕ ಅದು ಅವರ ಯೋಚನೆ, ಆಲೋಚನೆ, ಅವರ ಸಿನಿಮಾಟಿಕ್ ಲಿಬರ್ಟಿ ಅಂತ ಹೇಳ್ಬೋದು. ಹಾಗೆ ಅಂದಾಗಿ ಈ ಸಿನಿಮಾದ ಜಗನ್ಮೋಹಿನಿ ಸಿನಿಮಾದ ನಿರ್ದೇಶಕರು ಶಂಕರ್ ಸಿಂಗ್ ಅವರು ಬಂದ್ಬಿಟ್ಟು ರಿಷಿಕಾ ಸಿಂಗ್ ಅವರ ತಾತ. ಇನ್ನು 1983ರಲ್ಲಿ ಅಂಥ ಸಿನಿಮಾ ಬರುತ್ತೆ. ಆ ಸಿನಿಮಾ ಸಾಕಷ್ಟು ವೈಲೆನ್ಸ್ ಇದೆ ಅಂದ್ಬಿಟ್ಟು ಅದ್ರ ವಿರುದ್ಧ ಸಾಕಷ್ಟು ಜನ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಅವರ ವಾದವನ್ನು ಪರಿಗಣಿಸಿ ಸಿನಿಮಾನ ಬ್ಯಾನ್ ಮಾಡುತ್ತೆ. ಆನಂತರ ಯಾಕೆ ಸಿನಿಮಾದಲ್ಲಿ ವೈಲೆನ್ಸ್ ಇದೆ, ಅದಕ್ಕೆ ರೀಸನ್ ಏನು, ಕತೆ ಏನನ್ನು ಬೇಡುತ್ತೆ ಅನ್ನೋದನ್ನೆಲ್ಲ ವಾದ ಮಾಡಿ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತೆ ಸಿನಿಮಾ ರಿಲೀಸ್ ಆಗೋ ಥರ ಮಾಡ್ತಾರೆ. ಅಂದಾಗ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ರಿಷಿಕಾ ಸಿಂಗ್ ಅವರ ತಂದೆ. 13 ವರ್ಷಗಳ ಹಿಂದೆ ಯಾರಾದರೆ ನನಗೇನು ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದ ಪೋಸ್ಟರ್ ನೋಡಿ ಮಹಿಳೆಯರೆಲ್ಲ ರುಚಿ ಕೇಳ್ತಾರೆ, ಮಹಿಳೆಯರ ಸಂಘಟನೆಗಳೆಲ್ಲ ರುಚಿ ಕೇಳ್ತವೆ. ಸಿನಿಮಾವನ್ನು ಬ್ಯಾನ್ ಮಾಡಬೇಕಂತ ಆಕ್ರೋಶ ವ್ಯಕ್ತವಾಗುತ್ತೆ. ಆ ಸಿನಿಮಾದ ಪೋಸ್ಟರ್ನಲ್ಲಿ ನಟಿ ಬೆತ್ತಲಾಗಿರ್ತಾರೆ, ಮೈಗೆಲ್ಲ ಮಣ್ಣನ್ನು ಮೆತ್ಕೊಂಡಿರ್ತಾರೆ. ಹಾಗೆ ಆ ಬೆತ್ತಲಾಗಿದ್ದ ನಟಿ ಅಥವಾ ಮೈ ಮೇಲೆ ಮಣ್ಣನ್ನು ಮೆತ್ಕೊಂಡಿದ್ದ ನಟಿ ರಿಷಿಕಾ ಸಿಂಗ್ ಅವರು. ಆ ಸಮಯದಲ್ಲಿ ಸಾಕಷ್ಟು ಪ್ರಶ್ನೆ, ಆಕ್ರೋಶಗಳು ಬಂದಾಗ ರಿಷಿಕಾ ಸಿಂಗ್ ಅವರು ಹೇಳೋದು, ಸಿನಿಮಾ ಕತೆ ಏನು ಬೇಡುತ್ತೆ, ಸಿನಿಮಾ ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ನಾನು ಮಾಡಲೇಬೇಕು ಅಂತ ಅದನ್ನು ಸಮರ್ಥಿಸ್ಕೊಂಡಿರ್ತಾರೆ. ಈಗ ಇದೆಲ್ಲ ಯಾಕೆ ಹೇಳಬೇಕಾಯಿತು ಅಂತಂದರೆ, ಈಗ ಟಾಕ್ಸಿಕ್ನಲ್ಲಿ ಏನು ಮೇಲ್ ಡಾಮಿನೇಷನ್ ಇದೆ ಅಥವಾ ಹಂಗಿದೆ ಹಿಂಗಿದೆ ಅಂತ ಹೇಳಿದ್ರು ಕೂಡ ಎಂಡ್ ಆಫ್ ದ ಡೇ ಒಬ್ಬ ನಿರ್ದೇಶಕರ ಪರಿಕಲ್ಪನೆ ಅದು. ಅಂದರೆ ಅವ್ರ ಕತೆ ಹೇಗಿರಬೇಕು, ಚಿತ್ರಕಥೆ ಹೇಗಿರಬೇಕು, ಅದು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದು ಅವರ ಪರಿಕಲ್ಪನೆ. ಸೊ ಸಿನಿಮಾ ಇಂಡಸ್ಟ್ರಿಯ ಹಿನ್ನೆಲೆಯ ಗೊತ್ತಿದ್ದವರು, ತಾನೇ ಸ್ವತಃ ನಿರ್ದೇಶಕಿ ಆಗ್ಬೇಕು ಅನ್ಕೊಂಡಿರುವಂಥ ರಿಷಿಕಾ ಸಿಂಗ್ ಇದನ್ನೆಲ್ಲ ಅರ್ಥಕೊಳ್ಳಿಲ್ವಾ ಅಥವಾ ಇದೆಲ್ಲ ಅವ್ರಿಗೆ ಗಮನಕ್ಕೆ ಬರಲಿಲ್ವಾ? ಅಂದರೆ ಒಬ್ಬ ನಿರ್ದೇಶಕರು ಏನು ಮಾಡಬೇಕು ಅನ್ನೋದು ಅವ್ರ ಪರಿಕಲ್ಪನೆ ಆಗಿರುತ್ತೆ, ಹೇಗೆ ತೋರಿಸ್ಬೇಕು ಅನ್ನೋದು ಅವ್ರ ಕಲ್ಪನೆ ಆಗಿರುತ್ತೆ. ಸೊ ಹಿಂಗಿರ್ಬೇಕಾದ್ರೆ ಪ್ರತಿ ನಿರ್ದೇಶಕರಿಗೂ ಅದೊಂದು ಸಿನಿಮಾಟಿಕ್ ಲಿಬರ್ಟಿ ಅಂತ ಇರುತ್ತೆ, ಒಂದು ಸಿನಿಮಾನ ಹೇಗೆ ತೆಗಿಬೇಕು ಅಂತ. ಆ್ಯನಿಮಲ್ ಸಿನಿಮಾ, ರಣಬೀರ್ ಸಿಂಗ್ ಅವ್ರ ಸಿನಿಮಾ ನೋಡಿದಾಗ ಎಷ್ಟೊಂದು ಜನ ವೈಲೆನ್ಸ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಬಟ್ ಆ ಸಿನಿಮಾ ಸೂಪರ್ ಹಿಟ್ ಆಯಿತು, 900 ಕೋಟಿಗೂ ಹೆಚ್ಚು ಹಣನ ಗಳಿಸ್ತು. ಸೊ ಈಗಿನ ಆಡಿಯನ್ಸ್ ಏನನ್ನ ಬಯಸ್ತಾರೆ, ಹೇಗೆ ಅವ್ರನ್ನ ಎಂಟರ್ಟೈನ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಅನ್ನೋ ಸಿನಿಮಾ ನಿರ್ಮಾಣವಾಗಿದೆ. ಅದೊಂದು ಹಾಲಿವುಡ್ ಲೆವೆಲ್ನ ಸಿನಿಮಾ, ನಮ್ಮ ರಾಕಿ ಬಾಯ್ ಯಶ್ ಮಾಡಿರುವಂಥ ಒಂದು ಸಿನಿಮಾ. ಸಿನಿಮಾಗಳನ್ನ ನಾವು ಸೆಲೆಬ್ರೇಟ್ ಮಾಡಬೇಕು, ಅದು ಬಿಟ್ಟು ಕೊಂಕು ಮಾಡೋದೇನು, ಇದು ಪ್ರಚಾರದ ಹುಚ್ಚ, ಪ್ರಚಾರಕ್ಕೋಸ್ಕರ ರಿಷಿಕಾ ಸಿಂಗ್ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ರಿಷಿಕಾ ಸಿಂಗ್ ಹೇಳ್ತಾ ಇರೋದೇನೆಂದರೆ, ನಾನು ನನ್ನ ಅಭಿಪ್ರಾಯವನ್ನು ಹೇಳ್ಕೊಂಡೆ, ಅದರಲ್ಲಿ ತಪ್ಪೇನು, ನನಗೆ ಇಷ್ಟ ಆಗಲಿಲ್ಲ, ನಾನು ಅದನ್ನು ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗಿದೆ ಅದನ್ನು ಸೆಲೆಬ್ರೇಟ್ ಮಾಡಿ. ಸೊ ನನಗೆ ಕೆಟ್ಟ ಕೊಳಕು ಕಮೆಂಟ್ಗಳನ್ನ ಬರ್ತಾ ಇದೆ ಕೆಲವು ಅಭಿಮಾನಿಗಳಿಂದ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ರಿಷಿಕಾ ಸಿಂಗ್ ಸಾಮಾನ್ಯ ಪ್ರೇಕ್ಷಕ ಅಲ್ಲ, ಅವರು ಸಿನಿಮಾ ಹಿನ್ನೆಲೆಯವರಾಗಿರೋದ್ರಿಂದ ಅವರ ಹಿನ್ನೆಲೆನ ಒಂದಷ್ಟು ಜನ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ, ಒಂದು ಕನ್ನಡ ಸಿನಿಮಾನ ಸೆಲೆಬ್ರೇಟ್ ಮಾಡಲೇಬೇಕಾಗತ್ತೆ, ಒಂದು ಖುಷಿ ಪಡಬೇಕಾಗತ್ತೆ. ಆ ನಿಟ್ಟಿನಲ್ಲೇ ಎಲ್ಲರೂ ಯೋಚಿಸಬೇಕಾಗತ್ತೆ. ನಿಜ, ಪ್ರತಿಯೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಇರುತ್ತೆ, ಒಬ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗದೇ ಇರ್ಬೋದು. ಬಟ್
ಸಾಮಾನ್ಯ ಪ್ರೇಕ್ಷಕರು ಹೇಳೋದು ಬೇರೆ, ಒಬ್ಬ ಸಿನಿಮಾ ಕುಟುಂಬದವರು, ಸಿನಿಮಾ ಹಿನ್ನೆಲೆ ಉಳ್ಳವರು, ಸಿನಿಮಾ ಅಲ್ಲೇ ಜೀವಿಸೋರು, ಸಿನಿಮಾನೇ ನಂಬ್ಕೊಂಡಿರೋರು ಒಂದು ಸಿನಿಮಾ ಗೆಲ್ಲಬೇಕು ಅಂತ ಅನ್ಕೋಬೇಕು ಹೊರತು ಒಂದು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಅದೇ ಒಂದು 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾನ ಆಕ್ರಮಿಸ್ಕೊಂಡಿದೆ ಅಂತ ಹೇಳ್ಬೋದು. ಎನಿವೆ, ಟಾಕ್ಸಿಕ್ ನೆಗೆಟಿವ್ ಪಾಸಿಟಿವ್ ಪ್ರತಿದಿನ ಟಾಕ್ನಲ್ಲಿ ಇರುತ್ತೆ. ಪಬ್ಲಿಸಿಟಿಯಲ್ಲಂತೂ ಪ್ರಚಾರ ಮಾಡಲೇಬೇಕಿಲ್ಲ ಸಿನಿಮಾ ತಂಡ ಅನ್ನುವಷ್ಟು ದೊಡ್ಡ ಮಟ್ಟದ ಪ್ರಚಾರ ಆಗ್ತಾನೇ ಇದೆ. ಸೊ 26ನೇ ತಾರೀಕು ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ 26 ಯಾವಾಗ ಬರುತ್ತಪ್ಪ ಅಂತ ಕ್ಯಾಲೆಂಡರ್ ನೋಡ್ತಾ ಇದ್ದಾರೆ. ಸೊ ನಾವು ಕಾಯ್ತಾ ಇದ್ದೀವಿ 26ನೇ ತಾರೀಕು ಟಾಕ್ಸಿಕ್ ಸಿನಿಮಾನ ಪೂರ್ತಿಯಾಗಿ ನೋಡೋಣ, ಎಂಜಾಯ್ ಮಾಡೋಣ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.